ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. There is a bit of Sachin there, a bit of Veeru in him, and when he walks, there is a bit of Lara as well. ಇದು 2018ರಲ್ಲಿ ಅಂದಿನ ಭಾರತದ ಕೋಚ್ ಆಗಿದ್ದ ರವಿಶಾಸ್ತ್ರಿ ಅವರು ಹೇಳಿದ್ದ ಮಾತು. ಈ ಮಾತನ್ನ ಅವತ್ತು ರವಿಶಾಸ್ತ್ರಿ ಹೇಳಿದ್ದು ಪೃಥ್ವಿ ಶಾ ಅನ್ನುವ 18ರ ಹರೆಯದ ಟ್ಯಾಲೆಂಟೆಡ್ ಹುಡುಗನನ್ನ ನೋಡಿ. ಅವತ್ತು ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದ ಪೃಥ್ವಿ ಶಾ ಅನ್ನುವ ಹುಡುಗ ರಾಜ್ಕೋಟ್ನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಅಕ್ಷರಶಃ ಆರ್ಭಟ ಮಾಡಿದ್ದ. ಕೆರೇಬಿಯನ್ ಬೌಲರ್ಗಳನ್ನ ಅಟ್ಟಾಡಿಸಿ ಹೊಡೆದಿದ್ದ. ಆತ ಅವತ್ತು ಆಡುತ್ತಿದ್ದ ಪರಿ ಹೇಗಿತ್ತು ಅಂದ್ರೆ, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಹೊಡೆಯುತ್ತಿದ್ದ ಸ್ಟ್ರೈಟ್ ಡ್ರೈವ್ ಇತ್ತು, ಸಿಡಿಲಮರಿ ವೀರೇಂದ್ರ ಸೆಹ್ವಾಗ್ರ ಹೊಡಿಬಡಿ ಆಟ ಇತ್ತು, ದಿಗ್ಗಜ ಬ್ರಿಯನ್ ಲಾರಾ ಅವರ ಆಟಿಟ್ಯೂಡ್ ಕೂಡ ಆ ಹುಡುಗನಲ್ಲಿತ್ತು. ಅವತ್ತು ರವಿಶಾಸ್ತ್ರಿ ಇಂಥದ್ದೊಂದು ಮಾತು ಹೇಳಿದಾಗ ಕ್ರಿಕೆಟ್ ಜಗತ್ತು ಚಪ್ಪಾಳೆ ತಟ್ಟಿತ್ತು. ರವಿಶಾಸ್ತ್ರಿ ಹೇಳ್ತಾ ಇರೋದ್ರಲ್ಲಿ ತುಂಬಾ ಅರ್ಥ ಇದೆ ಮತ್ತು ಈ ಮಾತು ಪೃಥ್ವಿ ಶಾಗೆ ಸೂಟ್ ಆಗುತ್ತೆ ಅಂತ ಎಲ್ಲರೂ ಮಾತನಾಡಿದ್ದರು. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಕ್ರಿಕೆಟ್ಗೆ ಕಾಲಿಟ್ಟ ಹುಡುಗನಲ್ಲಿ 3 ಜನ ದಿಗ್ಗಜರನ್ನ ಕಾಣ್ತಾ ಇದ್ದೇವೆ ಅಂತ ರವಿಶಾಸ್ತ್ರಿಯಂತಹ ಒಬ್ಬ ಅನುಭವಿ ಹೇಳಬೇಕಾದ್ರೆ ಆ ಹುಡುಗನಲ್ಲಿ ಅದೆಂತಹ ಟ್ಯಾಲೆಂಟ್ ಇದ್ದಿರಬಹುದು. ಅವತ್ತು ಪೃಥ್ವಿ ಶಾ ತನ್ನ ಬಗ್ಗೆ ಆಡಿದ್ದ ಹೊಗಳಿಕೆಯ ಮಾತುಗಳನ್ನ ಸುಳ್ಳಾಗೋದಕ್ಕೆ ಬಿಡ್ಲೇ ಇಲ್ಲ. ಮೊದಲ ಪಂದ್ಯದಲ್ಲೇ ಶತಕ ದಾಖಲಿಸಿ ಬಿಡ್ತಾರೆ. ಆ ಸಂದರ್ಭದಲ್ಲಿ ಪೃಥ್ವಿ ಯಾವ ರೀತಿ ಆಟ ಆಡ್ತಾ ಇದ್ರು ಅಂದ್ರೆ, ಸ್ವತಃ ICCA ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೆಕ್ಸ್ಟ್ ಸಚಿನ್ ಅಂತ ವಿಡಿಯೋ ಹಾಕಿಬಿಟ್ಟಿತ್ತು. ಇದೆಲ್ಲ ಆಗಿ ಸರಿಯಾಗಿ 5 ವರ್ಷ ಕೂಡ ಆಗಿಲ್ಲ. ಯಾವ ಹುಡುಗನನ್ನ ICCA ನೆಕ್ಸ್ಟ್ ಸಚಿನ್ ಅಂತ ಕರೆದಿತ್ತು, ಆ ಹುಡುಗ ಭಾರತ ತಂಡದಲ್ಲಿ ಆಡೋದು ಬಿಡಿ, IPLನಲ್ಲಿ ಯಾರಿಗೂ ಕೂಡ ಬೇಡವಾಗಿದ್ದಾನೆ. ಯಾವ ಹುಡುಗನಲ್ಲಿ ರವಿಶಾಸ್ತ್ರಿ, ಸಚಿನ್, ಸೆಹ್ವಾಗ್, ಲಾರಾರಂತಹ 3 ದಿಗ್ಗಜ ಆಟಗಾರರನ್ನ ನೋಡಿದ್ರು, ಆ ಹುಡುಗ ಈಗ IPLಗೆ ಕೂಡ ಲಾಯಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬಿದ್ದು ಹೋಗಿದ್ದಾನೆ. ಜೀವನದಲ್ಲಿ ಎಲ್ಲವನ್ನ ನೋಡಿದ ಪೃಥ್ವಿ ಶಾ ಈಗ ಕ್ರಿಕೆಟ್ನಿಂದ ಮರೆಯಾಗುತ್ತಿದ್ದಾನೆ. ತುಂಬಾ ಕಷ್ಟಪಟ್ಟು ಕ್ರಿಕೆಟ್ನಲ್ಲಿ ಬದುಕು ಕಟ್ಟಿಕೊಂಡಿದ್ದ ತಾಯಿ ಇಲ್ಲದ ಈ ಹುಡುಗ ಈಗ ಬರೀ ಟೀಕೆಗಳನ್ನೇ ಎದುರಿಸುತ್ತಿದ್ದಾನೆ. ಅಷ್ಟಕ್ಕೂ ಪೃಥ್ವಿ ಶಾ ಬದುಕು ಹೀಗಾಗಲು ಕಾರಣವೇನು? ಪೃಥ್ವಿ ಕ್ರಿಕೆಟ್ ಕರಿಯರ್ ಪಾತಾಳ ಮುಟ್ಟಿದ್ದು ಯಾಕೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ರಣಜಿ ಪದಾರ್ಪಣೆ ಪಂದ್ಯದಲ್ಲಿ ಶತಕ, ದುಲೀಪ್ ಟ್ರೋಫಿ ಪದಾರ್ಪಣೆ ಪಂದ್ಯದಲ್ಲಿ ಶತಕ, ಇಂಟರ್ನ್ಯಾಷನಲ್ ಪದಾರ್ಪಣೆ ಪಂದ್ಯದಲ್ಲಿ ಕೂಡ ಶತಕ. ಕೇವಲ 18ನೇ ವಯಸ್ಸಿನಲ್ಲೇ ಮುಂದಿನ ಸಚಿನ್ ಅನ್ನುವ ಪಟ್ಟ. ಅಂಡರ್ 19ನಲ್ಲಿ ವಿಶ್ವಕಪ್ ಗೆದ್ದ ನಾಯಕ. ಮೈದಾನಕ್ಕೆ ಬಂದು ಬ್ಯಾಟ್ ಬೀಸಲು ಶುರು ಮಾಡಿದಾಗ ಸಚಿನ್ ಹಾಗೂ ಸೆಹ್ವಾಗ್ ಇಬ್ರು ಒಟ್ಟಿಗೆ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವ ಅನುಭವ. ಇದು ಪೃಥ್ವಿ ಶಾ ಅನ್ನುವ ಹುಡುಗನ ಎಳೆಯ ಪ್ರಾಯದ ಸಾಧನೆಗಳು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಮಾತಿದೆ. ಈ ಮಾತಿಗೆ ತಕ್ಕಂತೆ ಪೃಥ್ವಿ ಶಾ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸೂಚನೆಯನ್ನ ಕೊಟ್ಟಿದ್ರು. ಕೇವಲ 8ನೇ ವರ್ಷದಲ್ಲೇ ಸ್ಕೂಲ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಆಗಿದ್ರು. ಅಂಡರ್ 14 ಪಂದ್ಯಾಟಗಳಲ್ಲಿ ತಮ್ಮ ತಂಡವನ್ನ ಚಾಂಪಿಯನ್ ಮಾಡಿದ್ರು ಪೃಥ್ವಿ. ಅಂದಹಾಗೆ ಪೃಥ್ವಿ ಶಾ ದೇಶದ ಗಮನ ಸೆಳೆದಿದ್ದು 2013ರಲ್ಲಿ. 2013ರ ನವೆಂಬರ್ನಲ್ಲಿ ಭಾರತದ ಕ್ರಿಕೆಟ್ ಅಭಿಮಾನಿಗಳು ತುಂಬಾನೇ ನೋವಿನಲ್ಲಿದ್ರು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ಗೆ ವಿದಾಯ ಘೋಷಣೆ ಮಾಡಿದ್ರು. ಇನ್ನು ಮುಂದೆ ಕ್ರಿಕೆಟ್ ದೇವರನ್ನ ಮೈದಾನದಲ್ಲಿ ನೋಡಲು ಸಾಧ್ಯವಾಗಲ್ಲ ಅನ್ನುವ ನೋವಿನಲ್ಲಿ ಕ್ರಿಕೆಟ್ ಅಭಿಮಾನಿಗಳಿದ್ರು. ಹೀಗೆ ಸಚಿನ್ ತಮ್ಮ ಕ್ರಿಕೆಟ್ ಬದುಕಿಗೆ ವಿದಾಯ ಘೋಷಣೆ ಮಾಡಿ ಸರಿಯಾಗಿ 4 ದಿನ ಆಗಿತ್ತು ಅಷ್ಟೇ. ಪೃಥ್ವಿ ಶಾ ಶಾಲಾ ಟೂರ್ನಮೆಂಟ್ ಒಂದರಲ್ಲಿ 330 ಎಸೆತಗಳನ್ನ ಫೇಸ್ ಮಾಡಿ ಬರೋಬ್ಬರಿ 546 ರನ್ ಬಾರಿಸಿದ್ದ. ಶಾಲಾ ಹುಡುಗನ ಈ ಬ್ಯಾಟಿಂಗ್ ಬಗ್ಗೆ ಅವತ್ತು ಇಡೀ ದೇಶದಾದ್ಯಂತ ಚರ್ಚೆಯಾಗಿತ್ತು. ಸಚಿನ್ ಕ್ರಿಕೆಟ್ನಿಂದ ಮರೆಯಾದ ನೋವಿನಲ್ಲಿದ್ದ ಅಭಿಮಾನಿಗಳು ಈ ಹುಡುಗನ ಸಾಧನೆಯನ್ನ ನೋಡಿ ಆ ನೋವನ್ನ ಮರೆತೇ ಬಿಟ್ಟಿದ್ರು. ಒಂದು ಸಚಿನ್ ವಿದಾಯ ಘೋಷಣೆ ಮಾಡಿದ್ರೆ ಏನಂತೆ, ಇನ್ನೊಬ್ಬ ಸಚಿನ್ ಹುಟ್ಟುತ್ತಿದ್ದಾನೆ ಅಂತ ಅಭಿಮಾನಿಗಳು ಖುಷಿ ಪಟ್ಟಿದ್ರು. ಮುಂದೆ ಪೃಥ್ವಿ ಶಾ ಮುಂಬೈನ ಅಂಡರ್ 19 ಟೀಮ್ನ ನಾಯಕರಾಗ್ತಾರೆ. ಆತನ ಆಟವನ್ನ ನೋಡಿ BCCI ಭಾರತದ ಅಂಡರ್ 19 ಕಪ್ತಾನನನ್ನಾಗಿ ಆಯ್ಕೆ ಮಾಡುತ್ತೆ. 2017ರಲ್ಲಿ ವಿಜಯ್ ಹಜಾರೆ ಟ್ರೋಫಿ ಮೂಲಕ ಲಿಸ್ಟ್ ಎ ಕ್ರಿಕೆಟ್ಗೆ ಕೂಡ ಪೃಥ್ವಿ ಎಂಟ್ರಿ ಕೊಡ್ತಾರೆ. ಈ ಮ್ಯಾಚ್ನಲ್ಲಿ ಪೃಥ್ವಿ ಸೆಂಚುರಿ ಸಿಡಿಸಿ ದಾಖಲೆಯನ್ನ ಮಾಡಿಬಿಡ್ತಾರೆ. ಮುಂದೆ ರಣಜಿ ಟ್ರೋಫಿಯ ಡೆಬ್ಯೂ ಮ್ಯಾಚ್ನಲ್ಲಿ ಕೂಡ ಪೃಥ್ವಿ ಬ್ಯಾಟ್ನಿಂದ ಸೆಂಚುರಿ ಸಿಡಿಯುತ್ತೆ.
2018ರಲ್ಲಿ ಭಾರತ ಅಂಡರ್-19 ವಿಶ್ವಕಪ್ ಆಡುತ್ತೆ. ಅವತ್ತು ಭಾರತ ತಂಡವನ್ನ ಮುನ್ನಡೆಸಿದ್ದು ಇದೇ ಪೃಥ್ವಿ ಶಾ. ಕೇವಲ ಮುನ್ನಡೆಸಿದ್ದು ಮಾತ್ರವಲ್ಲ, ಭಾರತವನ್ನ ಚಾಂಪಿಯನ್ ಮಾಡುವಲ್ಲಿ ಅವತ್ತು ಪೃಥ್ವಿ ಶಾ ಯಶಸ್ವಿಯಾಗಿದ್ರು. ಇದಾದ ನಂತರ ಟೀಂ ಇಂಡಿಯಾ ಪ್ರವೇಶ ಮಾಡೋದಕ್ಕೆ ಪೃಥ್ವಿಗೆ ತುಂಬಾ ಸಮಯ ಹಿಡಿಯಲಿಲ್ಲ. ಅದೇ ವರ್ಷ ಟೆಸ್ಟ್ ತಂಡದಲ್ಲಿ ಸ್ಥಾನ ಸಿಗುತ್ತೆ. ಮೊದಲ ಸೀರೀಸ್ನಲ್ಲಿ ಆಡೋದಕ್ಕೆ ಅವಕಾಶ ಸಿಗದೇ ಇದ್ರು ವೆಸ್ಟ್ ಇಂಡೀಸ್ ವಿರುದ್ಧದ ಸೀರೀಸ್ನಲ್ಲಿ ಪೃಥ್ವಿ ಅಖಾಡಕ್ಕೆ ಇಳಿಯುತ್ತಾರೆ. ಕೇವಲ ಅಖಾಡಕ್ಕಿಳಿದಿದ್ದು ಮಾತ್ರವಲ್ಲ, ಅವತ್ತು ಸಿಡಿಲಮರಿ ಸಿಡಿ ಗುಂಡಿನಂತೆ ಸಿಡಿದಿತ್ತು. ಪೃಥ್ವಿ ವೆಸ್ಟ್ ಇಂಡೀಸ್ ವಿರುದ್ಧ ಪದಾರ್ಪಣೆ ಪಂದ್ಯದಲ್ಲೇ ಸೆಂಚುರಿ ಬಾರಿಸಿ ಮಿಂಚುತ್ತಾರೆ. ಇದೆಲ್ಲ ಆಗಿದ್ದು ಜಸ್ಟ್ 18 ವರ್ಷದಲ್ಲಿ. ನಾವೆಲ್ಲ ಕನಸು ಕಾಣುವ ವಯಸ್ಸಿನಲ್ಲಿ ಪೃಥ್ವಿ ಕನಸುಗಳನ್ನ ನನಸು ಮಾಡಿ ಆಗಿತ್ತು. ಈಗಲೂ ಕೂಡ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿ. ICCಯ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಪೃಥ್ವಿ ಶಾ ಬಗ್ಗೆ ನೆಕ್ಸ್ಟ್ ಸಚಿನ್ ಅನ್ನುವ ವಿಡಿಯೋ ಇದೆ. ಈ ವಿಡಿಯೋದಲ್ಲಿ ಹೇಳಿದ ಹಾಗೆ, ಅಭಿಮಾನಿಗಳು ಅಂದುಕೊಂಡ ಹಾಗೆ, ಅಭಿಮಾನಿಗಳ ನಿರೀಕ್ಷೆಯ ಹಾಗೆ, ಕ್ರಿಕೆಟ್ ದಿಗ್ಗಜರು ಭವಿಷ್ಯ ಹೇಳಿದಂತೆ ಯಾವುದೂ ಕೂಡ ನಡೆಯಲೇ ಇಲ್ಲ. ಸಚಿನ್ ಆಗಬೇಕಿದ್ದ ಪೃಥ್ವಿ ಶಾ ವಿನೋದ್ ಕಾಂಬ್ಳಿ ರೀತಿ ಬದಲಾಗ್ತಾರೆ. 100ರ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದ ಪೃಥ್ವಿ ಕ್ರಿಕೆಟ್ ಕರಿಯರ್ಗೆ ಸ್ಪೀಡ್ ಬ್ರೇಕರ್ ಅಡ್ಡ ಬಂದ ರೀತಿ ಆಗುತ್ತೆ. ಮುಂದೆ ನಡೆದಿದ್ದು ಪೃಥ್ವಿ ಕ್ರಿಕೆಟ್ ಕರಿಯರ್ನ ಅಧಪತನ. 2019ರಿಂದಲೇ ಪೃಥ್ವಿ ಕ್ರಿಕೆಟ್ ಕರಿಯರ್ನ ಡೌನ್ ಫಾಲ್ ಶುರುವಾಗುತ್ತೆ. ಡೆಬ್ಯೂ ಮಾಡಿದ ಮುಂದಿನ ವರ್ಷವೇ ಪೃಥ್ವಿ ಡೋಪಿಂಗ್ ಪರೀಕ್ಷೆಯಲ್ಲಿ ಸಿಕ್ಕಿಬಿದ್ದಿದ್ರು. ಹೀಗಾಗಿ 6 ತಿಂಗಳ ಕಾಲ ಪೃಥ್ವಿಯನ್ನ ಕ್ರಿಕೆಟ್ನಿಂದ ಬ್ಯಾನ್ ಮಾಡಲಾಗುತ್ತೆ. 2023ರಲ್ಲಿ ಪೃಥ್ವಿ ಮತ್ತೊಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಿಬೀಳ್ತಾರೆ. ಕ್ಲಬ್ ಒಂದರಲ್ಲಿ ಪಾರ್ಟಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪೃಥ್ವಿ ಹಾಗೂ ಅಭಿಮಾನಿಗಳ ನಡುವೆ ಕಿರಿಕುಂಟಾಗುತ್ತೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದರಲ್ಲೂ ಹುಡುಗಿಯೊಬ್ಬಳು ಸೆಲ್ಫಿ ಕೇಳಿದಾಗ ಪೃಥ್ವಿ ಜಗಳಕ್ಕೆ ಇಳಿದು ಬಿಟ್ಟಿದ್ರು. ಇದೇ ವಿಡಿಯೋ ವೈರಲ್ ಆಗಿದ್ದು. ಹೀಗೆ ಒಂದು ಕಾಲದಲ್ಲಿ ಕೇವಲ ಕ್ರಿಕೆಟ್ನಿಂದ ಹೆಸರು ಮಾಡಿದ್ದ ಪೃಥ್ವಿ ಬರ್ತಾ ಕಾಂಟ್ರವರ್ಸಿಗಳ ಮೂಲಕ ಸುದ್ದಿ ಆಗೋದಕ್ಕೆ ಶುರು ಮಾಡ್ತಾರೆ. IPL ಸಂದರ್ಭದಲ್ಲಿ ಪಾಂಟಿಂಗ್ ರಂತಹ ದಿಗ್ಗಜರು ಹೇಳಿದ ಮಾತನ್ನ ಕೂಡ ಪೃಥ್ವಿ ಕೇಳ್ತಾ ಇರಲಿಲ್ಲ ಅನ್ನುವ ಮಾತುಗಳಿದೆ. ಇನ್ನು ಇಂಜುರಿ ಕೂಡ ಈ ಹುಡುಗನನ್ನ ಪರಿಪರಿಯಾಗಿ ಕಾಡಿತ್ತು. ಪದಾರ್ಪಣೆ ಮಾಡಿದ ವರ್ಷದಲ್ಲೇ ಕಾಲು ನೋವಿನಿಂದ ಟೀಮ್ನಿಂದ ಹೊರಬೀಳ್ತಾರೆ. 2020ರಲ್ಲಿ ಶೋಲ್ಡರ್ ಇಂಜುರಿಯಿಂದ ಹೊರಬೀಳ್ತಾರೆ. IPLನಲ್ಲಿ ಕೂಡ ಪದೇ ಇಂಜುರಿಗೆ ತುತ್ತಾಗುತ್ತಿದ್ರು. ಹೀಗಾಗಿ ಪೃಥ್ವಿ ಪ್ರದರ್ಶನದಲ್ಲಿ ಸ್ಥಿರತೆ ಇರೋದಿಲ್ಲ. ಅಷ್ಟರಲ್ಲಿ ಹೊಸ ಹುಡುಗರು ಪೃಥ್ವಿ ಸ್ಥಾನವನ್ನ ಆಕ್ರಮಿಸಿಕೊಂಡಾಗಿತ್ತು. ಮುಂದೆ ಸಿಕ್ಕಿದ ಅವಕಾಶವನ್ನ ಕೂಡ ಬಳಸಿಕೊಳ್ಳೋದಕ್ಕೆ ಪೃಥ್ವಿ ವಿಫಲರಾಗ್ತಾರೆ. ಇನ್ನು ಪೃಥ್ವಿ ವರ್ತನೆ ಕೂಡ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿತ್ತು. ಅಷ್ಟೇ ಅಲ್ಲ, ಫಿಟ್ನೆಸ್ ಕಡೆ ಕೂಡ ಪೃಥ್ವಿ ಗಮನ ಹರಿಸಲೇ ಇಲ್ಲ. ಜೀವನದಲ್ಲಿ ಸಣ್ಣ ವಯಸ್ಸಿನಲ್ಲೇ ಸಿಕ್ಕ ಸಕ್ಸಸ್ ಪೃಥ್ವಿ ಕರಿಯರ್ ಅನ್ನ ಹಾಳು ಮಾಡಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಪೃಥ್ವಿ ಬೇಡದ ವಿಚಾರಗಳಿಗೆ ಸುದ್ದಿ ಆಗ್ತಾರೆ. ಪೃಥ್ವಿ ಫಿಟ್ನೆಸ್ ಹೇಗಿದೆ ಅನ್ನೋದು ಅವರ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಪೃಥ್ವಿ ಶಾ ಈ ರೀತಿ ಆಗೋದಕ್ಕೆ ಕಾರಣಗಳು ತುಂಬಾನೇ ಇದೆ. ಅದರಲ್ಲಿ ಪ್ರಮುಖ ಕಾರಣಗಳಲ್ಲಿ ಒಂದು ಪೃಥ್ವಿಗೆ ಸಿಗದ ತಾಯಿ ಪ್ರೀತಿ. ಹೌದು, ಪೃಥ್ವಿ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಾಯಿಯನ್ನ ಕಳೆದುಕೊಂಡಿದ್ರು. ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಸಾಕಿದ್ರೂ ಕೂಡ ಪೃಥ್ವಿಗೆ ತಾಯಿಯ ಮಾರ್ಗದರ್ಶನ ಅನ್ನೋದು ಚಿಕ್ಕ ವಯಸ್ಸಿನಲ್ಲಿ ಸಿಗಲಿಲ್ಲ. ತಂದೆ ತನ್ನ ಮಗನಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ರು. ತುಂಬಾನೇ ಕಷ್ಟಪಟ್ಟು ತನ್ನ ಮಗನನ್ನ ಬೆಳೆಸಿದ್ರು. ತಂದೆ ಅದೆಷ್ಟು ಪ್ರೀತಿಯಿಂದ ಬೆಳೆಸಿದ್ರು ಕೂಡ ತಾಯಿ ಶಿಸ್ತನ್ನ ಕಲಿಸಲು ಸಾಧ್ಯವಾಗಲಿಲ್ಲ. ಒಂದು ವೇಳೆ ಪೃಥ್ವಿಗೆ ಈಗ ತಾಯಿ ಇದ್ದಿದ್ದರೆ ಖಂಡಿತವಾಗಿಯೂ ಪೃಥ್ವಿ ಈ ರೀತಿ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಅನ್ಸುತ್ತೆ. ತಾಯಿ ಇದ್ದಿದ್ರೆ ದಾರಿ ತಪ್ಪಿದ ಮಗನನ್ನ ಮತ್ತೆ ಹೇಗಾದ್ರೂ ಮಾಡಿ ದಾರಿಗೆ ತರ್ತಾ ಇದ್ರು. ಆದರೆ ಅದ್ಯಾವುದೂ ಕೂಡ ಪೃಥ್ವಿ ಜೀವನದಲ್ಲಿ ನಡೆಯಲೇ ಇಲ್ಲ. ಪೃಥ್ವಿಗೆ ತಿದ್ದಿ ಬುದ್ಧಿ ಹೇಳಲು ಯಾರು ಇರದೇ ಇದ್ದಿದ್ದೇ ಪೃಥ್ವಿಯ ಇವತ್ತಿನ ಪರಿಸ್ಥಿತಿಗೆ ಕಾರಣ ಇರಬಹುದು. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.